ಹುಟ್ಟೂರು ಸೋಮನಹಳ್ಳಿಯಲ್ಲಿ ಇವತ್ತು ಅವರ ಅಂತ್ಯಕ್ರಿಯೆ ಕೂಡ ನಡೆಯುವಂತದ್ದು. ನಮ್ಮ ಜೊತೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ಇವತ್ತು ಅಂತ್ಯಕ್ರಿಯೆ ನಡೀತಾ ಇದೆ, ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಸರ್? ಭದ್ರತೆ ಹೇಗಿದೆ? ಇವತ್ತು ಏನು ಅಂತ್ಯಕ್ರಿಯೆ ಒಂದು ನಡೆಯುವ ಸಂದರ್ಭದಲ್ಲಿ ಮತ್ತು ಸಾರ್ವಜನಿಕರ ಅಂತಿಮ ಒಂದು ದರ್ಶನ ಪಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು, ಜನರಿಗೆ ಸರಾಗವಾಗಿ ದರ್ಶನ ಆಗಬೇಕಂತೇಳಿ ನಾವು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೀವಿ. ಮಾನ್ಯ ಡಿಐಜಿ ಸಾಹೇಬ್ರವರ ನೇತೃತ್ವದಲ್ಲಿ 3 ಜನ ಎಸ್ಪಿ ರವರು, 3 ಜನ ಅಡಿಷನಲ್ ಎಸ್ಪಿ ಮತ್ತು ಅಧಿಕಾರಿ ಸಿಬ್ಬಂದಿ ಸೇರಿ 1200 ಜನದಷ್ಟು ಸಿಬ್ಬಂದಿಗಳನ್ನು ಈ ಒಂದು ಬಂದೋಬಸ್ತ್ ನಿಯೋಜಿಸಿದ್ದೀವಿ. 10 ಕೆಎಸ್ಆರ್ಪಿ ಮತ್ತು ಒಂದು 12 ಡಿಆರ್ಗಳನ್ನು ಸಹಿತ ಈ ಒಂದು ಬಂದೋಬಸ್ತ್ಗೆ ನಾವು ಹಾಕೊಂಡಿದ್ದೀವಿ. ಮುಖ್ಯವಾಗಿ ಸಾಕಷ್ಟು ಜನ ವಿವಿಐಪಿಗಳು ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಾ ಇದ್ದರಿಂದ ಆ ಒಂದು ಸಂದರ್ಭದಲ್ಲಿ ಸಹಿತ ರಸ್ತೆ ಬಂದೋಬಸ್ತ್ ಇರಬಹುದು, ಪಾರ್ಕಿಂಗ್ ವ್ಯವಸ್ಥೆ ಇರಬಹುದು, ಎಲ್ಲ ರೀತಿಯಿಂದ ಸಕಲ ವ್ಯವಸ್ಥೆನ ಮಾಡಿದ್ದೀವಿ. ಹೆದ್ದಾರಿ ಪಕ್ಕದಲ್ಲೇ ಇರುವಂತದ್ದು ಸ್ಥಳ, ಅಂತ್ಯಕ್ರಿಯೆ ಅಂತಿಮ ದರ್ಶನ ಸ್ಥಳ. ಆ ನಿಟ್ಟಿನಲ್ಲಿ ಏನಾದರೂ ಡೈವರ್ಟ್ ಮಾಡುವಂತದ್ದು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಏನಾರು ಇದೆಯಾ ಸರ್? ವಿವಿಐಪಿ ಮೂವ್ಮೆಂಟ್ ಸಮಯದಲ್ಲಿ ಕೆಲವೊಂದು ಡೈವರ್ಷನ್ ಅನ್ನು ಮಾಡ್ತಾ ಇದ್ದೀವಿ. ಏನು ನಿಡಘಟ್ಟ ಅಂಡರ್ ಪಾಸ್ ದಿಂದ ಶಿವಪುರ ಕೂಡ ಹೋಗುವ ಈ ಒಂದು ರಸ್ತೆ ಇದೆ, ಆ ಒಂದು ಸಂದರ್ಭದಲ್ಲಿ ಇದನ್ನ ಹೈವೇದ ಕೆಳಗಡೆ ಒಂದು ಸರ್ವಿಸ್ ರೋಡ್ ಏನಿದೆ, ಆ ಸರ್ವಿಸ್ ರೋಡ್ ದಿಂದ 2 ಕಡೆ ಹೋಗುವ ಒಂದು ವಾಹನಗಳನ್ನ ಅಲ್ಲಿಗೆ ಕಳಿಸುವ ವ್ಯವಸ್ಥೆ ಮಾಡಲಾಗಿದೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಪ್ಯಾಡ್ ನಿಂದ ಇಲ್ಲಿಗೆ ಆಗಮಿಸ್ತಾ ಇರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಸಹಿತ ರಸ್ತೆಗೆ ನಾವು ಬಂದೋಬಸ್ತನ್ನು ಮಾಡಿ ಇಲ್ಲಿ ಕಾರ್ಯಕ್ರಮ ಸ್ಥಳಕ್ಕೆ ಒಂದು ಕರೆತರುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತೊಂದು ಕಡೆ ನೂಕು ಆಗುವಂತ ಸಾಧ್ಯತೆ ಇದೆ ಸರ್, ಅಂತಿಮ ದರ್ಶನ ಬಹಳಷ್ಟು ಅಭಿಮಾನಿಗಳು ಬರುವಂತ ಸಾಧ್ಯತೆ. ಆ ನಿಟ್ಟಿನಲ್ಲಿ ಅದು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ? ಸೊ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ಅವರು ಸಾಲಿನಲ್ಲಿ ಬಂದು ಈ ಒಂದು ಸ್ಥಳಕ್ಕೆ ಬಂದು ಅವರು ಅಂತಿಮ ದರ್ಶನ ಪಡೆಯಲಿಕ್ಕೆ ಎಲ್ಲಾ ರೀತಿಯಿಂದ ಬ್ಯಾರಿಕೇಡಿಂಗ್ ವ್ಯವಸ್ಥೆ ನಾವು ಮಾಡಿದ್ದೀವಿ. ಅವರು ಕ್ಯೂನಲ್ಲಿ ಬಂದು ಅಂತಿಮ ದರ್ಶನ ಪಡೆಯುವ ಸ್ಥಳದಲ್ಲಿ 2 ಕ್ಯೂನಲ್ಲಿ 2 ಕ್ಯೂನಲ್ಲಿ ಎಟ್ ಎ ಟೈಮ್ ಅವರು ನೋಡುವ ರೀತಿಯಲ್ಲಿ ಒಂದು ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀವಿ. ಮತ್ತು ಅದೇ ರೀತಿ ಏನು ವಿವಿಐಪಿಸ್ ಬರ್ತಾರೆ ಅವರಿಗೂ ಸಹಿತ ಪ್ರತ್ಯೇಕವಾಗಿ ಅವರು ಅಂತಿಮ ದರ್ಶನ ಪಡೆಯುವ ಒಂದು ವ್ಯವಸ್ಥೆನ ಸಹಿತ ಎಲ್ಲ ಮಾಡಲಾಗಿದೆ. ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲಿದೆ ಸರ್, ಅಥವಾ ವಿಐಪಿಗಳಿಗೆ ಮಾಡಿದಿರಿ? ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಆಗಿದೆ? ಸಾರ್ವಜನಿಕರಿಗೂ ಸಹಿತ ಈ ಒಂದು ಸ್ಥಳದಿಂದ ಒಂದು 200 ಮೀಟರ್ ದೂರದಲ್ಲಿ ಒಂದು 2000 ವಾಹನಗಳನ್ನು ನಿಲ್ಲಿಸುವ ಒಂದು ಪಾರ್ಕಿಂಗ್ ಸ್ಥಳವನ್ನು ಗುರುತಿಸಿದ್ದೀವಿ. ಅಲ್ಲಿಯೂ ಸಹಿತ ಸಾಕಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ. ಯಾರು ಇಲ್ಲಿ ದರ್ಶನಕ್ಕೆ ಬರ್ತಾರೆ ಅವರನ್ನ ಇಲ್ಲಿ ಡ್ರಾಪ್ ಮಾಡಿ ಅಲ್ಲಿ ಮುಂದಕ್ಕೆ ಕಳಿಸುವ ಒಂದು ವ್ಯವಸ್ಥೆ ಅಲ್ಲ ಆಗಿದೆ. ಒಟ್ಟಾರೆ ಎಷ್ಟು ಸಿಬ್ಬಂದಿಗಳ ನಿಯೋಜನೆ ಆಗಲಿದೆ ಸರ್? ಒಟ್ಟಾರೆಯಾಗಿ ಒಂದು 1400ದಷ್ಟು ಸಿಬ್ಬಂದಿಗಳನ್ನ ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಾವು ನೇಮಿಸಿದ್ದೀವಿ. ಇದಿಷ್ಟು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ.